ಕ್ರಿಸ್ತನ ಮಧುರ ನಾಮದಲ್ಲಿ ತಮ್ಮೆಲ್ಲರಿಗೂ ವಂದನೆಯನ್ನು ತಿಳಿಸ್ತೇನೆ. ಪ್ರಿಯ ವೀಕ್ಷಕರೇ, ದೇವರ ಕೃಪೆಯಿಂದ ಈ ವರ್ಷವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಶ್ರಮ ಮರಣಗಳ ಧ್ಯಾನವನ್ನು ಮಾಡುವ ಅವಕಾಶ ನಮಗೆ ದೊರೆತಿದೆ. ಈ ಸಮಯದಲ್ಲಿ ಭಕ್ತಿಪೂರ್ವಕವಾಗಿ ಈ ದಿನಗಳನ್ನು ಆಚರಿಸೋಣ. ಇಂದು ನಾವು ಧ್ಯಾನ ಮಾಡಲಿಕ್ಕೆ ಇರುವಂಥ ಮುಖ್ಯ ಪ್ರಸ್ತಾಪ ಯೇಸು ಗೆತ್ಸೇಮನೆ ತೋಟದಲ್ಲಿ ಪ್ರಾರ್ಥಿಸಿತು. ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 36ರಿಂದ 46ನೇ ವಚನದಲ್ಲಿ ಈ ಪ್ರಸ್ತಾಪ ಬರೆಯಲ್ಪಟ್ಟಿದೆ. ನಮ್ಮ ರಕ್ಷಕರಾದ ಯೇಸು ಸ್ವಾಮಿ ಶಿಷ್ಯರೊಂದಿಗೆ ಕಡೇ ಭೋಜನವನ್ನು, ಪಸ್ಕದ ಭೋಜನವನ್ನು ಮಾಡಿದ ನಂತರ ಆತನು ವಾಡಿಕೆಯ ಪ್ರಕಾರ ತನ್ನ ಶಿಷ್ಯರೊಂದಿಗೆ ಗೆತ್ಸೇಮನೆ ತೋಟಕ್ಕೆ ಹೋಗಿ ಅಲ್ಲಿ ಪ್ರಾರ್ಥಿಸಿದನು ಎಂಬುದಾಗಿ ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಗೆತ್ಸೇಮನೆ ತೋಟ ಪಟ್ಟಣದ ಹೊರ ವಲಯದಲ್ಲಿರುವಂಥ ತೋಟ, ಕಿದ್ರೋನ್ ಹಳ್ಳದ ಬಳಿಯಲ್ಲಿ ಇರುವಂಥ ಸುಂದರವಾದಂಥ ತೋಟ. ಗೆತ್ಸೇಮನೆ ಈ ಪದದ ಅರ್ಥ ಆಲಿವ್ ಪ್ರೆಸ್, ಎಣ್ಣೆಯ ಗಾಣ. ಹೆಸರು ಸೂಚಿಸುವಂತೆ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಈ ಗೆತ್ಸೇಮನೆ ತೋಟದಲ್ಲಿ ಆತನು ಒತ್ತಡಕ್ಕೆ ಒಳಗಾಗಿ ಎಣ್ಣೆಯೋಪಾದಿಯಲ್ಲಿ ಆತನು ಕಣ್ಣೀರನ್ನು ರಕ್ತದೋಪಾದಿಯಲ್ಲಿ ಸುರಿಸಿದ್ದನ್ನು ಲೂಕ 22ನೇ ಅಧ್ಯಾಯದಲ್ಲಿ ಆತನು ತಿಳಿಸುವಾತನಾಗಿದ್ದಾನೆ. ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ಆ ಗೆತ್ಸೇಮನೆ ತೋಟದಲ್ಲಿ ಮಾಡಿದ ಪ್ರಾರ್ಥನೆ ಅದು ಏನಾಗಿತ್ತು? ಯೇಸುವಿನ ಪ್ರಾರ್ಥನೆ ನಮ್ಮ ಜೀವನದಲ್ಲಿ ಯಾವ ಅರ್ಥವನ್ನು, ಯಾವ ಬಲವನ್ನು ಕೊಡುವಂಥದ್ದಾಗಿದೆ ಎಂಬುದನ್ನು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ಯೇಸು ಗೆತ್ಸೇಮನೆ ತೋಟದಲ್ಲಿ ಪ್ರಾರ್ಥಿಸಿದ್ದು ಆತನು ಹೋರಾಟದ ಪ್ರಾರ್ಥನೆ ಅದಾಗಿತ್ತು. ಯೇಸುವಿನ ಹೋರಾಟದ ಪ್ರಾರ್ಥನೆ ಅದಾಗಿತ್ತು. ತನ್ನ ಶಿಷ್ಯರೊಂದಿಗೆ ಪಸ್ಕ ಭೋಜನದ ಕಡೇ ಭೋಜನವನ್ನು ಆತನು ನಡೆಸಿದಾಗ ತನ್ನನ್ನು ಹಿಡಿದುಕೊಡಲಿರುವಂಥ ಯೂದನನ್ನು ಪ್ರಸ್ತಾಪಿಸ್ತಾನೆ. ಈ ಮೂಲಕವಾಗಿ ತಾನು ಈ ರಾತ್ರಿ ಹಿಡಿದುಕೊಡಲ್ಪಡುತ್ತೇನೆ, ಮಾತ್ರವಲ್ಲದೆ ಸಿಪಾಯಿಗಳಿಂದ ಆಗುವಂಥ ಹಿಂಸೆ, ಘೋರವಾದಂಥ ಶ್ರಮೆಯನ್ನು ಸ್ವಾಮಿ ಆಲೋಚನೆ ಮಾಡುತ್ತಾ ವಾಕ್ಯ ಹೇಳುವಂತೆ ಯೇಸುಸ್ವಾಮಿ ತನ್ನ ಶಿಷ್ಯರ ಸಂಗಡ ಹೇಳಿದು, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ. ಆ ವೇದನೆಯನ್ನು ಆತನು ಆಲೋಚಿಸಿ, ವೇದನೆಯನ್ನು ಆತನು ಅರಿತುಕೊಂಡು, ದೇವರು ತನ್ನನ್ನು ಈ ಲೋಕಕ್ಕೆ ಕಳುಹಿಸಿದ್ದು ಜಜ್ಜುವುದಕ್ಕಾಗಿಯೇ ಎಂಬುದನ್ನು ಸ್ಪಷ್ಟವಾಗಿ ಅರಿತಂಥ ಸ್ವಾಮಿ ತನ್ನ ಪ್ರಾಣ ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ. ಆದ್ದರಿಂದ ಶಿಷ್ಯರೊಂದಿಗೆ, ನನ್ನೊಂದಿಗೆ ನೀವು ಪ್ರಾರ್ಥಿಸಿರಿ, ಬಲಪಡಿಸಿರಿ. ಯಾಕಂದರೆ ಪ್ರಾರ್ಥನೆ ಒಬ್ಬರನ್ನು ಬಲಪಡಿಸುವಂತಾಗಿದೆ. ಆದರೆ ನಾವಲ್ಲಿ ಗೆತ್ಸೇಮನೆ ತೋಟದಲ್ಲಿ ಶಿಷ್ಯರ ಪ್ರತಿಕ್ರಿಯೆಯನ್ನು ನೋಡುವಾಗ, ಅವರು ಪಸ್ಕದ ಭೋಜನ ಮಾಡಿ ಅವರ ಮೈ ಭಾರವಾಗಿದ್ದುಕೊಂಡು ಯೇಸುವಿನಲ್ಲಿ ಆಗುವಂಥ ಹೋರಾಟವನ್ನು ಯಾವುದನ್ನೂ ಲೆಕ್ಕಿಸದೆ ಅವರು ನಿದ್ರೆಯಿಂದ ಇದ್ದದನ್ನು ನಾವು ನೋಡುತ್ತೇವೆ. ಲೂಕನ ಸುವಾರ್ತೆ 22ನೇ ಅಧ್ಯಾಯದಲ್ಲಿ ನಾವು ನೋಡುವಂತೆ ಯೇಸು ಸ್ವಾಮಿ ಸ್ವಲ್ಪ ಹೊತ್ತು ಎಚ್ಚರವಾಗಿದ್ದು ನನ್ನೊಂದಿಗೆ ಪ್ರಾರ್ಥಿಸಲಾರಿರಾ ಎನ್ನುವಂಥ ಬೇಡಿಕೆ ನಿತ್ತಾಗಿಯೂ ಕೂಡ ಶಿಷ್ಯರು ಅದನ್ನು ನಗಣ್ಯ ಮಾಡಿದರು. ಅದರಿಂದ ಯೇಸು ಸ್ವಾಮಿ ಆ ಗೆತ್ಸೇಮನೆ ತೋಟದಲ್ಲಿ ಏಕಾಂಗಿಯಾಗಿ ಆತನು ಹೋರಾಟ ಮಾಡ್ತಾನೆ. ಯೇಸು ಸ್ವಾಮಿ ತಾನು ಸಿಪಾಯಿಗಳಿಂದ ಆತನು ಹಿಂಸೆಯನ್ನು ಅನುಭವಿಸುವುದನ್ನು, ಕೇವಲ ದೈಹಿಕ ಹಿಂಸೆಯನ್ನು ಮಾತ್ರ ಆಲೋಚನೆ ಮಾಡದೆ, ಗೆತ್ಸೇಮನೆ ತೋಟದಲ್ಲಿ ಯೇಸು ತಾನು ಇಡೀ ಲೋಕದ ಪಾಪವನ್ನು ಹೊತ್ತುಕೊಂಡು ಜರ್ಜರಿತನಾಗುವಂಥದ್ದು, ಆ ಪಾಪದ ಫಲವಾಗಿ ತಂದೆಯಾದಂಥ ದೇವರಿಂದ ಕೈ ಬಿಡಲ್ಪಟ್ಟಂಥ ಸ್ಥಿತಿಯನ್ನು ಅನುಭವ ಮಾಡುವಂಥದ್ದು, ಆತನನ್ನು ಮತ್ತಷ್ಟು ದುಃಖಕ್ಕೆ ಒಳಗಾಗಿ ನಾವು ಲೂಕ 22:44 ಆತನು ಮನೋವ್ಯಥೆಯುಳ್ಳವನಾಗಿ
ಆತನು ಕಣ್ಣೀರು ಬಿಟ್ಟನು ಎಂಬ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಆದ್ದರಿಂದ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 7ನೇ ವಚನವನ್ನು ಹೀಗೆ ಓದ್ತೇವೆ. ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಿನ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಆತನು ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆ ಮಾಡಿದನು. ತನ್ನ ತಂದೆ ಮರಣಕ್ಕೆ ತಪ್ಪಿಸ ಶಕ್ತನಾದಂಥ ದೇವರು, ಆದರೂ ಕೂಡ ಯೇಸು ಸ್ವಾಮಿಯ ಪ್ರಾರ್ಥನೆ ಅದು ತನ್ನ ತಂದೆಯ ಚಿತ್ತಕ್ಕೆ ಒಳಪಡಿಸುವಂತಾಗಿದ್ದು. ಅದರಿಂದ ಗೆತ್ಸೇಮನೆ ತೋಟದಲ್ಲಿ ಯೇಸು ಮಾಡಿದ ಪ್ರಾರ್ಥನೆ ಅದು ವಿಶೇಷವಾದದ್ದು. ತಂದೆಯೇ, ಸಾಧ್ಯವಾದರೆ ಈ ಪಾತ್ರೆ ನನ್ನಿಂದ ಬಿಟ್ಟು ತೊಲಗಲಿ, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ನೆರವೇರಲಿ. ಅದರಿಂದ ನಾವು 2 ತೋಟಗಳನ್ನು ನೋಡ್ತೇವೆ. ಮೊದಲನೇದಾಗಿ ಏದೇನ್ ತೋಟ. ಏದೇನ್ ತೋಟದಲ್ಲಿ ಆತನು ಶೋಧನೆಗೆ ಒಳಗಾಗಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಆತನು ಪಾಪ ಮಾಡಿದನು. ಆದರೆ ಗೆತ್ಸೇಮನೆ ತೋಟದಲ್ಲಿ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಶೋಧನೆಗೆ ಆಗಿ ಕೂಡ ಆತನು ತಂದೆಯ ಚಿತ್ತಕ್ಕೆ ವಿಧೇಯನಾಗಿ ದೇವರ ಚಿತ್ತಕ್ಕೆ ಅನುಗುಣವಾದ ರೀತಿಯಲ್ಲಿ ಜೀವಿಸೋದಕ್ಕೆ ತಮ್ಮನ್ನು ಒಪ್ಪಿಸಿಕೊಟ್ಟನು. ಆದ್ದರಿಂದ ಗೆತ್ಸೇಮನೆ ತೋಟ ಅದು ಹೋರಾಟದ ಸ್ಥಳವಾಗಿತ್ತು. ಅದೇ ರೀತಿಯಲ್ಲಿ ಗೆತ್ಸೇಮನೆ ತೋಟ ಅದು ಜಯದ ಸಂಕೇತವೂ ಹೌದು. ಶೋಧನೆಗಳನ್ನು ಜಯಿಸಿ ಆತನು ಜಯವೀರನಾಗಿ ಶಿಷ್ಯರಿಗೆ ಎಬ್ಬಿಸಿ, ಶಿಷ್ಯರು ತನ್ನನ್ನು ಏಕಾಂಗಿಯನ್ನಾಗಿ ಮಾಡಿ ತನ್ನ ಹೋರಾಟದಲ್ಲಿ ಜೊತೆಗಾರರಾಗದೆ ನಿದ್ರಾವಸ್ಥೆಯಿಂದ ಅವರಿದ್ದಾಗ್ಯೂ ಯೇಸು ಸ್ವಾಮಿ ತಾನೇ ಒಬ್ಬಂಟಿಗನಾಗಿ ಹೋರಾಟ ಮಾಡಿ ಆತನು ದೇವರಿಂದ ಬಲವನ್ನು ಹೊಂದಿದವನಾಗಿದ್ದುಕೊಂಡು, ಇನ್ನು ಸಾಕು, ಎದ್ದೇಳಿರಿ, ಮನುಷ್ಯ ಕುಮಾರನು ದುಷ್ಟರ ಕೈಗೆ ಒಪ್ಪಿಸಲ್ಪಡುತ್ತಾನೆ ಎಂಬುದಾಗಿ ಹೇಳಿ ಧೈರ್ಯದಲ್ಲಿ ಇದ್ದದ್ದು. ಅದರಿಂದ ಗೆತ್ಸೇಮನೆ ತೋಟ ಅದು ಹೋರಾಟದ ಸ್ಥಳ. ಅದೇ ರೀತಿಯಲ್ಲಿ ಗೆತ್ಸೇಮನೆ ತೋಟ ಅದು ಜಯದ. ಇಂದು ದೇವರು ನಮ್ಮನ್ನಿಟ್ಟಂತಹ ಸ್ಥಳದಲ್ಲಿ ನಾವು ದೇವರ ಚಿತ್ತಕ್ಕೆ ಒಳಗಾಗುವುದಕ್ಕಾಗಿ ಯೇಸು ಸ್ವಾಮಿ ನಮ್ಮನ್ನು ಕರೆಯುತ್ತಾನೆ. ಜೀವನದಲ್ಲಿ ನಮಗೆ ಸಂಕಟವಿರಬಹುದು, ಆದರೆ ಸಂಕಟದಲ್ಲಿ ಯೇಸು ಸ್ವಾಮಿ ನಮ್ಮ ಜೊತೆಗಾರನಾಗಿದ್ದಾನೆ. ಆದ್ದರಿಂದ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನದಲ್ಲಿ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ, ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದ್ದರಿಂದ ಶೋಧನೆಗೆ ಒಳಗಾದಾಗ ಹೋರಾಟ ಖಂಡಿತ ಸಾಯುವಷ್ಟು ದುಃಖವಾಗ್ತದೆ, ಮನೋವ್ಯಥೆವಾಗ್ತದೆ. ಆದರೆ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ದೇವರ ಚಿತ್ತದಲ್ಲಿ ನಾವು ಸಂತೋಷಿಸುವಂಥದ್ದು. ಆದ್ದರಿಂದ ಸರ್ವ ಸ್ಥಿತಿಗತಿಗಳಲ್ಲಿ ನಾವು ಪ್ರಾರ್ಥನೆ ವಿಜ್ಞಾಪನೆಯೊಂದಿಗೆ ದೇವರಿಗೆಲ್ಲವನ್ನು ತಿಳಿಸಲ್ಪಡುವಂಥ ಜೀವನ ನಮ್ಮದಾಗಿ ಧೈರ್ಯವುಳ್ಳವರಾಗಿದ್ದದ್ದು. ಸ್ವಾಮಿ ದೇವರ ಚಿತ್ತವನ್ನು ನೆರವೇರಿಸಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟಂತೆ ಗೆತ್ಸೇಮನೆ ತೋಟದಲ್ಲಿ ಯೇಸು ಮಾಡಿದ ಪ್ರಾರ್ಥನೆ ನಮ್ಮನ್ನು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಶೋಧನೆಗಳಲ್ಲಿ ಜಯಿಸಲಿಕ್ಕೆ ನಮ್ಮನ್ನು ಬಲ ನೀಡಲಿ. ಈ ರೀತಿಯಾಗಿ ಆಗುವಂತೆ ದೇವರು ತನ್ನ ಆತ್ಮನ ಕೃಪೆಯನ್ನು ನಮಗೆ ನೀಡಿ ನಮ್ಮನ್ನು ಮುನ್ನಡೆಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ನಮ್ಮ ದೇವರೇ, ಗೆತ್ಸೇಮನೆ ತೋಟದಲ್ಲಿ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಮಾಡಿದ ಪ್ರಾರ್ಥನೆ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆ ಆಗಲಿ. ಸ್ವಾಮಿ, ಹೋರಾಟದ ಸಮಯದಲ್ಲಿ ನಾವು ನಿನ್ನ ದಿವ್ಯ ಚಿತ್ತಕ್ಕೆ ಸಂಪೂರ್ಣ ಒಳಗಾಗಲಿಕ್ಕಾಗುವಂತೆ, ಹೋರಾಟದಲ್ಲಿ ಜಯವನ್ನು ಹೊಂದಲಿಕ್ಕಾಗುವಂತೆ ಸ್ವಾಮಿ ಧ್ಯಾನದ ಮೂಲಕವಾಗಿ ನೀನು ನಮ್ಮನ್ನು ಪ್ರೇರೇಪಿಸಿ ನಡೆಸಿ ಎಂಬುದಾಗಿ ಬೇಡುತ್ತಾ ನಿನ್ನ ಕೈಗೊಪ್ಪಿಸ್ತೇವೆ. ಆಮೇಲೆ